ಅಯ್ಯೋ ನಿಂಗೆಲ್ಲ ಮರ್ತೋಗೈತಲ್ಲ ಬಿಡು, ನಾನು ಪುಟ್ಟಕ್ಕನ ಕೇಳ್ತೀನಿ. ಯಾಕೆ ಪುಟ್ಟಕ್ಕ ಹಬ್ಬದ ದಿನ ನಗ್ನಗ್ತಾ ಇರೋದ್ ಬಿಟ್ಟು ಹಿಂಗ್ ನಿಂತಿದ್ದೀರಾ? ಬಸ್ ಸಂಕ್ರಾಂತಿ ಹಬ್ಬ ನಗ್ನಗ್ತಾ ಇರ್ಬೇಕು. ತಕ ಅಯ್ಯೋ ತಕ ಪುಟ್ಟಕ್ಕ, ನೀನ್ ಬಿಡು ಪುಟ್ಟಕ್ಕ, ನಿಂದು ತುಂಬಿದ ಕುಟುಂಬ, ಇಬ್ರು ಅಳಿಯಂದಿರು, 3 ಜನ ಹೆಣ್ಮಕ್ಳು. ಈಗ ಹೊಸ್ದಾಗ್ ಸಂಸಾರಕ್ಕೆ ಗಂಡ ಬೇರೆ ಸೇರ್ಕೊಂಡವನೆ. ಹೊಸ್ದಾಗ್ ಸೇರ್ಕೊಂಡಿರೋದು ನಮ್ಮ ಮನೆಗಲ್ಲ ಅನ್ನೋದು ನಿನ್ಗೂ ನೆನ್ಪಿರ್ಲಿ. ಹೋಗ್ಲಿ ಬಿಡವ, ಇವತ್ ನಾನು ಜಗಳ ಮಾಡೋ ಮೂಡ್ನಾಗಿಲ್ಲ. ನಮಗೂ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಅದೇನ್ ವಿಷಯ ಇದೋ ಬೇಗ ಹೇಳ್ಬಿಟ್ಟು ಹೋಗ್ತಾ ಇರು. ಇದ್ಯಾಕಮ್ಮೆ ಹಬ್ಬದ ದಿನಾನು ಹಿಂಗ್ ಕೋಪ ಮಾಡ್ಕಂತ್ಯಾ? ಹೊಸ ನಗ್ನಾಗ್ತಾ ಇರು. ಲಾರಪ್ಪ ಬಸ್ ಪತ್ರ ಕೊಡು. ಮಣಿಕಂಠ ಲಾಯರ್ನ ಕರ್ಕೊಂಡ್ ಬಂದವಳೆ ಅಂದ್ರೆ ದೊಡ್ಡ ಪಿಲಾನೇ ಏನೋ ಮಾಡೋಳು. ತಕೊಳ್ಳಿ. ಪುಟ್ಟಮ್ಮೆ, ಇವಳಕ್ ನಂಗೆ ಪತ್ರ ಕೊಡ್ತಾವಳೆ? ಯೋ ಕೈನಾಗ ಇಟ್ಕೊಂಡು ನೋಡು, ಗೊತ್ತಾಯ್ತದೆ. ತಕ ಮಗು, ಈಗ ನೀನು ವಿಷಯನ ಎಷ್ಟೇ ತಿರ್ಗಾ ಮುರ್ಗಾ ಮಾಡಿದ್ರು ವಿಷಯ ಬದಲ ಹಾಕಿಲ್ಲ. ಲಾಯರ್ ಸಾಹೇಬ್ರೆ, ಇವ್ರಿಗೆಲ್ಲರಿಗೂ ಹೊಸಿ ವಿಷಯ ಅರ್ಥ ಹಂಗೆ ಬಿಡ್ಸಿಡಿ. ನಾನು ಹೇಳ್ತೀನಿ ಬಿಡು. ನನ್ ಗಂಡ ಆಗಿರೋ ಗೋಪಾಲ ಕೃಷ್ಣ ಡಿ ಮನೆ 6 ಎಕರೆ ಜಮೀನ ನನ್ನ ಹೆಸರಿಗೆ ಮಾಡಿರೋ ಪತ್ರ ಆಯ್ತು. ಪತ್ರಗಳನ್ನ ನಿನಗೆ ತೋರಿಸೋ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಹೋಗ್ಲಿ, ನನ್ ಗಂಡ ಅಲ್ವಾ ಅಂತ ತೋರಿಸ್ತಾ ಇದೀನಿ, ನೋಡ್ಕೊಂಬಿಡು. ಏ, ನಾನು ಯಾವಾಗ ನಿಂಗೆ ಆಸ್ತಿ ಬರ್ಕೊಟ್ಟೆ? ನೀನು ಯಾರು ಅಂತ ನಾನು ನಿಂಗೆ ಆಸ್ತಿ ಬರ್ಕೊಡ್ಬೇಕು? ನಿನಗೆ ತಲೆ ಕೆಟ್ಟಿರ್ಲಿಲ್ವಲ್ಲ, ಆಗ ಬರ್ಕೊಟ್ಟಿದ್ದು. ಲಾಯರ್ ಸಾಹೇಬ್ರೆ, ಮುಂದೆ ಆಗ್ಬೇಕಾಗಿರೋದ ನೋಡಿ. ಪುಟ್ಟಮ್ಮೆ, ಒಂದ್ ನಿಮಿಷ ಸಾಹೇಬ್ರೆ. ರಾಜವ್ವ, ಬಾಕಿ ಅಂತ ಆಗಿದ್ದಿದ್ರೆ ಹೋಗ್ಲಿ ಬಿಡು ಅನ್ಬೋದಾಯ್ತು. ಪಾಪ ಅವಯ್ಯ ಈಗ ತಾನೇ ಸಾವನ್ನ ಗೆದ್ಕ ಬಂದವನೆ. ಇನ್ನ ಅವನ ತಲೆಗಾಗಿರೋ ಗಾಯ ಮಾಗಿಲ್ಲ ಕಣವ. ಹಿಂಗಿರ್ಬೇಕಾದ್ರೆ ಪೊಲೀಸ್ನವ್ರಿಗೆ ದೂರ ಕೊಡೋದು ಸರಿಯೇ? ಅಲ್ಲ ರಾಜವ್ವ, ನಿನ್ನ ಮದುವೆ ಮಾಡ್ಕೊಂಡಿದ್ದ ನಾವು ಅಯ್ಯ ಮರೀದೆ ಹೋಗಿದ್ದಿದ್ರೆ ನಿಮ್ಮ ಮನೆಯಾಗೆ ಅವಯ್ಯ ಇರ್ತಿರ್ಲಿಲ್ವೇ? ನಿನ್ನ ಮದುವೆ ಮಾಡ್ಕೊಂಡು ನಿನ್ನೂ ಚಂದಾಗಿ ನೋಡ್ಕೊಂಡು ನಿನಗೆ ಬ್ಯಾರೆಯಾಗಿ ಜಮೀನು ಮನೆ ಎಲ್ಲ ನಿನ್ನ ಹೆಸ್ರಿಗೆ ಬರ್ಕೊಟ್ಟಿಲ್ವೇ? ಕಾಳಿನೂ ಚಂದಾಗಿ ನೋಡ್ಕೊಂಡಿಲ್ವೇ? ಪುರ್ಸಿನ ಚಂದಾಗಿ ಬೆಳೆಸಿಲ್ವೇ? ಈಗಿನ ಕತೆ ಮಾತಾಡು ಪುಟ್ಟಕ್ಕ. ನೀನ್ ನನ್ ಗಂಡನ ಮನೆನಾಗ ಇಟ್ಕೊಂಡ್ಬಿಟ್ರೆ ಅವ್ನ ಎಂಟ್ರಾಗಿ ನನ್ ಸಂಕಟನ ಯಾರ್ ತಾವ್ ಹೇಳ್ಕೊಳ್ಳಿ? ರಾಜವ್ವ, ಮಾತಾಡ್ಲೇಬೇಕು ಅಂತ ಮಾತಾಡಿದ್ರೆ ವಿಷಯ ಎಲ್ಲೆಲ್ಲ ಹೋಯ್ತದೆ. ಹೌದು, ನಿಮ್ದೇ 1000 ತಪ್ಪುಗಳು ಇಟ್ಕೊಂಡು ನಮ್ಮ ಅತ್ತೆ ನನ್ನ ಸರಿಯಲ್ಲ. ಪುಟ್ಟಕ್ಕ, ನಾನ್ ನಿಂತವ ಮಾತಾಡ್ತಿರೋದು. ಈ ವಿಷಯದಾಗೆ ಯಾರ ಮಾತಿನ ಒಗ್ಗರಣೆನು ಬೇಡ ಅಂತ ಹೇಳ್ಬಿಡು. ಪೊಲೀಸಪ್ಪ, ಈ ವಯನ್ ಮೇಲೆ ನಾನು ದೂರು ಕೊಟ್ಟಾಗೈತಾನೆ. ನೀವ್ ನಿಮ್ ಕೆಲಸ ಮಾಡಿ. ರಾಜವ್ವ, ಅವ ಏನು ಜ್ಞಾನ ನೆಟ್ಗಿದ್ರೆ ನೀನು ಹೇಳ್ದಂಗೆ ಆಗಲಿ ಅನ್ಬೋದಾಯ್ತು ಕಣವ. ಅವ ಏನು ಯಾವುದು ನೆನಪಿಲ್ಲ ಕಣ್ತಾಯಿ. ನೀನು ಹೊಸಿತು ಅಡ್ವಾನ್ಸ್ ಮಾಡುವ.
ಅಯ್ಯೋ ನಿನ್ ಸಂಕಟ ನನ್ನಿಂದ ನೋಡಕ್ ಆಯ್ತಿಲ್ಲ ಪುಟ್ಟಕ್ಕ. ಪೊಲೀಸಪ್ಪ ರಾಜವ್ವ ಬೇಡ, ಅವ ಏನು ಬಿಟ್ಬಿಡು, ಏನು ಮಾಡಬೇಡ. ಅವ್ವ ಗಂಡ ಹೆಂಡತಿ ಇಬ್ರು ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಬಿಡು. ನಿನಗ್ಯಾಕೆ, ನೀನ್ ನಡಿಯವ ಒಳಗೆ. ನಿನ್ ಮಗಳು ಹೇಳ್ದಂಗೆ ಅವಯ್ಯ ಹೆಂಗನ ಹಾಳಾಗೋಗ್ಲಿ, ಬಿಟ್ಬಿಡು. ಆದ್ರೂ ಇನ್ನು ಮೋಸ ಮಾಡ್ದವನ್ ಬಗ್ಗೆ ಯಾಕೆ ಇಟ್ಟೊಂದು ಅಕ್ರೆ ತೋರಿಸ್ತೀಯಾ? ಅವಯ್ಯ ನನಗೆ ಯೋಟೆ ಮೋಸ ಮಾಡಿರ್ಬೋದು, ಆದ್ರೆ ಅವನ್ನ ಮಿಸ್ ಅಯ್ಯೋ ಅಯ್ಯೋ, ನೋಡಿದ್ರ ಪೊಲೀಸಪ್ಪ ನಿನ್ ಮುಂದೆನೆ ಹೆಂಗ್ ಮೈ ಮೇಕೆ ಬೀಳಕ್ ಬರ್ತಾರೆ ಅಂತ. ಇವ್ರ ಮೇಕು ದೂರ ಬರ್ಕೊಂಡು ಇವ್ರನ್ನು ಕರ್ಕೊಂಡೋಗು. ಇದೇನ್ರಿ ಇದು? ಯಾಕೆ ಹಿಂಗೆಲ್ಲ ಆಡ್ತಾ ಇದೀರಾ? ಯಾರಿಗೋ ಕೇಳ್ಬೇಕಾಗಿರೋ ಪ್ರಶ್ನೆನ ತೆಪ್ಪಾಗಿ ಬೇರೆ ಯಾರಿಗೋ ಕೇಳ್ತಿದ್ರಾ? ಈ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ನಾನು ಸಾಕಷ್ಟು ಓದ್ಕೊಂಡ್ ಬಂದಿದ್ದೀನಿ. ತಾವು ಸ್ವಲ್ಪ ಸುಮ್ಮನಿರಿ. ಬಂದ್ರೆ ಜೀಪತಿ. ಇರೋ ಪೊಲೀಸಪ್ಪ, ಪುಟ್ಟಕ್ಕ ಏನೋ ಕೇಳ್ಕೊಂತಾವಳೆ, ನೀನ್ ಹೇಳು ಪುಟ್ಟಕ್ಕ. ಆಯ್ತು ರಾಜವ್ವ, ನೀನು ಕೇಳಿದ್ದನ್ನ ನಾನು ಕೊಡಕ್ ಸಿದ್ಧ. ಈ ಮನೆ ಮೆಸ್ಸು ಎಲ್ಲಾನು ನನ್ನ ಹೆಸರು ಮಾಡ್ಬಿಡ್ತೀಯಾ? ಹೇಳಿದ್ನಲ್ಲ ಬರ್ಕೊಡ್ತೀನಿ ಅಂತ. ನೀನು ಈ ಮೆಸ್ಸು ಮನೆಗೋಸ್ಕರ ಪದೇ ಪದೇ ಜಗಳ ಆಡೋದು ನಂಗೂ ಇಷ್ಟ ಇಲ್ಲ. ಜೀವನದಾಗ ನೆಮ್ಮದಿ ಕಳ್ಕೊಂಡು ಬದುಕೋ ಅವಶ್ಯಕತೆ ಆದ್ರೂ ಏನೈತೆ ಹೇಳು? ನಿನ್ನ ಹೆಸರಿಗೆ ಈ ಮೆಸ್ಸು ಮನೆ ಎಲ್ಲ ಬರ್ಕೊಡ್ತೀನಿ, ಆದ್ರೆ ಆ ವಯ್ಯನ್ನ ಬಿಡಿಸ್ಬಿಡು. ಮನೆ ಮೆಸ್ಸೆಲ್ಲ ನನಗ್ ಬರ್ಕೊಟ್ಬಿಟ್ಟು ನೀನೇನ್ ಜೀವನ ಸಾಗಿಸ್ದೆ ಪುಟ್ಟಕ್ಕ? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದು ನನಗೆ ಬಿಟ್ಟೆ. ಪುಟ್ಟಕ್ಕ, ನಿನ್ ಹೆಸರಿನಾಗಿರೋದು ಈ ಮನೆ ಮೆಸ್ಸು ಇವೆರಡೇ ಅಲ್ವೇ? ಏಯ್, ಕಟ್ಟುಕು ಮೊಸನಾಗಾದ್ರೂ ಬೋನ್ತನ ನೋಡ್ಬೋದು. ನೀನು ಯಾಕೆ ಪುಟ್ಟಮ್ಮಿ ನಂಗೋಸ್ಕರ ಎಲ್ಲ ಬಿಟ್ಟು ಕೊಡ್ತಿದ್ಯಾ? ಪುಟ್ಟಮ್ಮಿ ನನ್ ಕ್ಷಮಿಸ್ಬಿಡು. ಇನ್ನ ಇಸಿಯನ್ನ ಮುಚ್ಚಿಟ್ರೆ ತಾನೇ ದೊಡ್ಡ ಅಪರಾಧ ಆಗೋಯ್ತದೆ. ಹಾ, ಇದಕ್ಕೆ ಕಾಯ್ತಿದೆ. ಬಿರ್ನ ಹೇಳು. ಪುಟ್ಟಮ್ಮಿ, ಅವತ್ ನನ್ನ ಕಾರ್ನಾಗ ಹೋಗ್ಬೇಕಾದ್ರೆ ಅಯ್ಯಯ್ಯಯ್ಯ, ಕೊಂಕನ್ ಕಥ ಬಿಟ್ಟು ನೇರವಾಗಿ ಉಸಿಗ್ ಬಾ. ಮಗು ಇರೋದಿಟ್ಟನ್ನು ಹೇಳ್ಬಿಡು, ಇಲ್ಲ ಅಂತಂದ್ರೆ ನಿನ್ನ ಮಾತನ್ನ ಯಾವನು ನಂಬಕ್ಕಿಲ್ಲ. ಅದು ಏನಂತ ಹೇಳಯ್ಯ? ಪುಟ್ಟಮ್ಮಿ, ಅದು ನನ್ಗೆ ಆಕ್ಸಿಡೆಂಟ್ ಆಗಿದ್ದಿಟ. ಅಂದ್ರೆ ನನ್ಗೆ ಯಾವ ನೆನಪು ಮಾಸಿಲ್ಲ. ಅದಕ್ಕೆ ಕಾರಣ ನನ್ನ ಕಂಟಿ ನನ್ನ ಮಾತನ್ನ ಮೀರ್ದ ಅನ್ನೋದು. ಅದನ್ನ ಈಗ್ಲೂ ನನ್ನ ಕೈಲಿ ಒಪ್ಕೊಳಕ್ ಆಯ್ತಾ ಇಲ್ಲ ರೀ. ನಮ್ ಕಂಟಿ ಇತ್ತೀಚೆಗೆ ಯಾಕೋ ಚಾವನೆ ಸ್ವಾರ್ಥಿ ಆಗ್ಬಿಟ್ಟವನೆ ಅಂತ ಅನ್ನಿಸ್ತೈತೆ. ಇಲ್ಲ ಬಂಗಾರ, ಹೆಂಡ್ರು ಬರಕು ಮೊದ್ಲು ಅವ್ವ ಅವ್ವ ಅಂತ ಹಿಂದೆ ಸುತ್ತೋದು ಸಹಜನೇಯ. ಆದ್ರೆ ಹೆಂಡ್ರು ಬಂದ ಮ್ಯಾಕೆ ಅವ್ರ ಕಡೆನೂ ಸ್ವಲ್ಪ ನಿಗಾ ಕೊಡ್ಬೇಕಲ್ವೇ? ಈಗ ನನ್ನೇ ನೋಡು, ನೀನ್ ಬಂದ ಮ್ಯಾಕೆ ನಿನ್ನ ಬಿಟ್ಟು ಯಾವ ಕೆಲಸ ಮಾಡಿವ್ನಿ ಹೇಳು? ಆದ್ರೂ ನೀವು ನಿಮ್ಮ ಅವ್ವನ್ ಮಾತು ಕೇಳ್ತಿದ್ರಿ ಅಲ್ವೇ? ಅದು ಸುಮ್ಕಿರ್ರಿ. ನನ್ ಮಗ ಬದ್ಲಾಗವನೆ ಅನ್ನೋದು ಕಹಿ ಸತ್ಯನೇ. ಆದ್ರೆ ಇನ್ಮ್ಯಾಕೆ ನನ್ನ ಮಗ ನನ್ನ ಮನೆ ಅನ್ನೋ ಪಿರುತಿ ಹಿಂಗೆ ಇರ್ತೈತ ಅಂತ ನನಗ್ ಸಂಶಯ ಕಾಡ್ತೈತೆ. ಯಾವ್ದೋ ಒಂದ್ ಸಮಯದಾಗೆ ಆಗಿದ್ದು ಜೀವನದುದ್ದಕ್ಕೂ ಇರ್ತೈತಂತ ಅನ್ಕೊಡೋದು ತೆಪ್ಪಲ್ವೇ ಬಂಗಾರ?
ನನ್ನ ಉದ್ದೇಶ ನನ್ನ ಮಗಿಗೆ ಅರ್ಥ ಆಗ್ಲಿಲ್ಲ ಆದ್ಮ್ಯಾಕೆ ಹೆಂಗಾಯ್ತದೆ. ಇವಾಗ ಗೋಪಾಲ ಏನಾದರೂ ನಿಮ್ಮ ಮೇಲೆ ಕೇಸ್ ಹಾಕಿ ಈ ಡ್ರೈವರು ಕೋರ್ಟಿಗೆ ಬಂದು ನಿಜ ಒಪ್ಕೊಂಡ್ರೆ ನೀವು ಒಳಗೆ ಹೋಗೋದು ಗ್ಯಾರಂಟಿ. ಪೊಲೀಸಪ್ಪ ನಾನು ಏನು ಮಾಡೇ ಇಲ್ಲ. ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನೀವೇ ಮಾತಲ್ಲಿ ಬಗೆಹರಿಸ್ಕೊಂಡು ಸೇಫ್ ಆಗೋದು ಯೋಚನೆ ಮಾಡಿ. ಯೋಚನೆ ಮಾಡೋ ಮಾತೆಲ್ಲ ಇನ್ಸ್ಪೆಕ್ಟ್ರೆ, ನಾನು ಜೈಲ್ಗೆ ಹೋಗ್ತೀನಿ. ಆದರೆ ರಾಜಿ ಮ್ಯಾಗ ದೂರು ಆಕ್ಸಿಡೆಂಟ್ ಆಯ್ತಲ್ಲ, ಆ ಜಾಗದಾಗೆ ಪೊಲೀಸ್ನವ್ರು ತಕೊಂಡವ್ರೆ. ಇವನೇನಾರ ಕೋರ್ಟ್ನಾಗ ದೀಟ ಹೇಳಿದ್ರೆ ರಾಜೇಶ್ವರಿ ಕೇಸ್ನಾಗ ಫಿಟ್ ಗ್ಯಾರಂಟಿನೇ. ನಡ್ರಿ ಹೋಗಮ್ಮ. ಪೊಲೀಸಪ್ಪ ಇವನ್ ಬಿಟ್ಬಿಡಿ, ನಮ್ ಮಾತ್ನಾಗೆ ಬಗೆಹರಿಸ್ಕೊಂತೀವಿ. ಹಾ, ಮತ್ತೆ ಆ 4 ಕೇಸಿನ ಕತೆ? ಅಯ್ಯೋ ಕೇಸ್ ಮನೆ ಹಾಳಾಗೋಯ್ತು, ನಾನ್ ಜೈಲಿಗೆ ಹೋಗಕ್ಕಿಲ್ಲ. ಅಬ್ಬಾ ಸದ್ಯ ಇವತ್ತು ಇದಕ್ಕೆಲ್ಲ ಒಂದು ಮುಕ್ತಿ ಸಿಕ್ತು. ಸುಳ್ಳಿನೇ ಸತ್ಯ ಅಂತ ನಮ್ಸೋ ಚಾಲಾಕ್ತನ ಇವರಿಂದಾನೇ ಶುರು ಆಯ್ತು ಅನ್ಸತ್ತೆ. ನಾನು ನಿಮ್ ಯಾಕೆ ಯಾನೇ ನಂಬಿಕೆ ಇಟ್ಟಿದ್ದೆ, ಆದ್ರೆ ನೀವ್ ಹಿಂಗ್ ಮಾಡಬಾರ್ದಿತ್ತು. ನನ್ನ ಇವರ ಸಂಬಂಧ ಮುರ್ತೋಗೋ ಗಂಟ ಬಂದ್ರು ನೀವ್ ಸುಮ್ಕೆ ಇದ್ರಲ್ಲ, ಯಾಕೆ? ನಾವ್ ಹಿಂಗ್ ಕಷ್ಟಪಡೋದ್ ನಾನ್ ನೋಡ್ಬೇಕು ಅಂತಲೇ ಹಿಂಗ್ ನಡ್ಕೊಂಡ್ರ? ಪುಟ್ಟಮ್ಮಿ, ನೀನು ನಂಗೇನು ಅನ್ನಕ್ಕಿಲ್ವಾ? ಪದೇ ಪದೇ ಮೋಸ ಹೋಗಿರೋರ್ಗೆ ಸುಮ್ಮನೆ ಇರೋದ್ ಬಿಟ್ರೆ ಬೇರೆ ಏನ್ ಮಾಡಕ್ ಸಾಧ್ಯ? ನೀನು ನನ್ನ ಮದುವೆ ಆದಾಗಿಂದ ಈಗ ಆಸ್ಪತ್ರೆಗೆ ಹೋಗಿ ಬರೋ ತನಕ ನಿನಗೆ ತೊಂದರೆ ಕೊಡ್ಕೊಂಡೇ ಬಂದೀವಿ ದಿಟಾನಯ್ಯ. ಅದ್ರಾಗ 2 ಮಾತಿಲ್ಲ. ಆದರೆ ನನಗೆಲ್ಲ ಮರ್ತೋಗೈತೆ ಅಂತ ಸುಳ್ಳು ಹೇಳಿ ನಿಮ್ಮ ಮನೆ ಸೇರ್ಕೊಂಡಿದ್ರ ಉದ್ದೇಶ ನಿನಗಾಗಲಿ ಮಕ್ಕಳಿಗಾಗಲಿ ತೊಂದರೆ ಕೊಡಬೇಕು ಅನ್ನೋದಲ್ಲ. ನಿಮ್ಮೆಲ್ಲರ ಜೊತೆಯಾಗಿದ್ದು ನಾನು ಮಾಡಿರೋ ತಪ್ಪನ್ನು ತಿದ್ಕೊಂಡು ಪಾಪ ಕಳ್ಕೊಳ್ಳೋ ಉದ್ದೇಶ ಅಷ್ಟೇನೆಯ. ಬೇಕಾದ್ರೆ ನೀನು ಯಾವ್ರ ಮ್ಯಾಗ ಪ್ರಮಾಣ ಮಾಡು ಅಂದ್ರೂ ನಾನು ಮಾಡ್ತೀನಿ. ಪಾಪ ಕಳ್ಕೊಳ್ಳೋದು, ಪ್ರಮಾಣ ಮಾಡೋದೆಲ್ಲ ತುಂಬಾ ದೊಡ್ಡ ಮಾತು. ಅದ್ ನಿನ್ ಬಾಯಲ್ಲಿ ಬರುವಂತ ಮಾತುಗಳಲ್ಲ. ನಿಜ ಮಗಳೇ, ನಾನು ಯಾವುದಕ್ಕೂ ಯೋಗ್ಯ ಅಲ್ಲ ಅಂತ ಚಂದ ಗೊತ್ತೈತಿ. ಬಿಮ್ಮನ್ಸಿ ಮಗಳು ಮನೆ ಒಳಗೆ ಬರೋಕ್ಕಿಲ್ಲ ಅಂದ್ರು ನಾನು ಮನೆಯಿಂದ ಆಚೆ ಹೋಗಕ್ಕಿಲ್ಲ ಅನ್ನೋ ಕೋಪ ನಿಂಗೆ ಬರೋದು ಸಹಜನೇಯ. ಈ ಸಮಯದಾಗೆ ಅಲ್ವೇ ಬಿಮ್ಮನ್ಸಿ ಹೆಣ್ಮಕ್ಳಿಗೆ ತಾಯಿ ತಾವಿರ್ಬೇಕು, ಸೇವೆ ಮಾಡಿಸ್ಕೋಬೇಕು ಅಂತ ಬರೋದು. ನನ್ನೆರಡು ನಿನ್ನ ಮ್ಯಾಕ್ ಹಾಕಿದ್ರು ನಿನಗೆ ಹುಟ್ಟೋ ಕೂಸು ಕೆಟ್ಟ ದಾರಿ ಹಿಡಿತೈತಿ. ನಿನಗಿರೋ ನಿಷ್ಠೆಗೆ, ಒಳ್ಳೆ ಗುಣಕ್ಕೆ ನಿನ್ಗೆ ಒಳ್ಳೆ ಕೂಸೆ ಹುಟ್ಲಿ. ಇಲ್ಲ, ನಾನಿಲ್ಲಿರೋಕ್ಕಿಲ್ಲ. ನನ್ನ ಸ್ವಾರ್ಥದಿಂದ ನಿಮ್ಗೆಲ್ಲ ನೋವಾಗೈತಿ. ನನಗೆ ಕ್ಷಮಿಸ್ಬಿಡಿ. ಮನುಷ್ಯ ಮಾತಾಡೋದ್ರಿಂದ ಅವನು ಹೆಂಗೆ ಅಂತ ಹೇಳ್ಬೋದು ಅಂತಾದ್ರೆ ಆ ಬಂಗಾರಮ್ಮನ ಜಾಗದಾಗೆ ನನ್ನ ಸ್ನೇಹನ ಜಾಗದಾಗೆ ನನ್ನ ಮಗಳನ್ನ ಗಿಟ್ಟಿಸ್ಕೊಳಕ್ಕೆ ನಂದೊಂದೊಂದೇ ಬಾಣನ ಬಿಡ್ತಾ ಹೋಗ್ತೀನಿ.
ಸ್ನೇಹ ಬಾರವೇ ಹಾಳು ಮಾಡಿದೀವ್ನಿ. ಬಂದೆ ಎಣ್ಣೆ ಚೆಲ್ಲಿ ಈಗ ಅವಳು ಬೀಳೋ ರಪ್ಸಕ್ಕೆ 7 ಜನ್ಮ ಆದ್ರೂ ತಾಯಿ ಆಗಕ್ಕಿಲ್ಲ. ಅಮ್ಮ ನೀನ್ ಈ ಹಳೆ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ನೀನ್ ನನ್ನನ್ನು ಕೇಳ್ದೆ ಯಾಕೆ ಈ ಥರ ಎಲ್ಲ ಎಡವಟ್ ಕೆಲಸಗಳು ಮಾಡ್ತೀಯ? ನೀನು ಹೇಳೋದು ನೆಲ ನೋಡ್ಕೊಂಡು ನಡೆಯೋರ್ಗೆ ಸರಿ, ಆಕಾಶ ನೋಡ್ಕೊಂಡು ತಿರ್ಗೋರ್ಗಲ್ಲ. ನೀನು ಸುಮ್ಕೆ ಇರು. ನನ್ನ ಫೋನ್ ಬರ್ತಾ ಇದೆಯಲ್ಲ. ಈ ಮನೆ ಯಜಮಾನ್ರ ಪರಿಸ್ಥಿತಿ ಗೊತ್ತಿದ್ರು ಈಟೊಂದು ಬೇಜವಾಬ್ದಾರಿ ತರ ನಿಂಗೆ ಒಂದು ವೇಳೆ ಅವ್ರಿಗೆ ಯೋನ ಆಗದಿದ್ರೆ ಸುಮ್ಕೆ ಬಿಡ್ತಿರ್ಲಿಲ್ಲ ನಿನ್ನ. ಹೌದು ಅಕ್ಕ, ಮನೇಲಿ ಬಸ್ರಿ ಹಿಂಗ್ಸಿರ್ಬೇಕಾದ್ರೆ ನೀವು ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡ್ಬೇಕಲ್ವಾ? ಯೋನಂದೆ ಸ್ನೇಹ ಬಸ್ರಿ ಹೆಂಗ್ಸ? ಅದು ನನ್ನಂತ ಬಸ್ರಿ ಹಿಂಗ್ಸಿರ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ ಅಂತ ಹೇಳ್ದೆ. ಈಗ ಕೇಳಿಸ್ತು ತಾನೆ? ಇನ್ಮ್ಯಾಕಾದ್ರೂ ನಿಗಾ ಇಟ್ಕೊಂಡು ಕೆಲಸ ಮಾಡು. ಹೋಗು, ಬಟ್ಟೆ ತಂದು ಅದನ್ನ ಒರ್ಸು. ಆಮೇಲೆ ನಾನು ಹೇಳದ್ನಲ್ಲ, ಅಷ್ಟು ಜನರನ್ನು ಜಮೀನ್ ಕರ್ಕೊಂಡ್ಬಿಡು. ಬಿರ್ನೆ ಅದೇ ತಾನೆ ಕರ್ಕೊಂಬರ್ತೀನಿ ಗಣ್ಣ. ನಾಳೆ 8 ಗಂಟೆ ಕರ್ಕೊಂಬರ್ಬೇಕು ಹೇಳೋಣ. ಲೇ ಮುಂಚೆ ನಿನ್ ಕಣ್ ಮಾತ್ರ ಅಲ್ಲ, ಕಿವಿನೂ ಮುಚ್ಕೊಂಡಂಗೈತೆ. ನಾನು ಹೇಳಿದ್ದು ಈಗ್ಲೇ ಎಲ್ಲರನ್ನು ಕರ್ಕೊಂಬ ಅಂತ. ಈಗಲ ಅಣ್ಣ, ನಾಳೆ ಮಂಗಳವಾರ, ಇದ್ಯಾ ಗಣಪತಿ ವಾರ, ನಾಳೆ ಕಲ್ತ್ರಿಂಗಣ್ಣ. ಹೌದಣ್ಣ, ನಾಳೆ ಚಂದ ತಲೆಗೆ ಹೋಗ್ತದೆ. ಲೈ ಕಲ್ಸಕ್ಕೆ ಗುರುಗಳೇ ಬಂದವ್ರಂದ್ಮ್ಯಾಕೆ ವಾರ ಕಾಲ ಯಾಕ್ಲಾಬೇಕು ನಿಂಗೆ? ಸುಮ್ಕೆ ಬಾರ್ಲಾ. ಅದು ಅಣ್ಣ, ನಂಗೆ ಓದಕ್ಕೆ ಬರೆಯಕ್ಕೆ ಬರ್ತೈತಲ್ಲ. ಆದ್ರೆ ಪರೀಕ್ಷೆ ಬರೀನಿಲ್ವಲ್ಲ, ಈಗ್ಲೂ ಅಮ್ಕೊಂಡು ಎದ್ ಬರ್ಲಾ. ಆಯ್ತು ಗಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನೆಲ್ಲರನ್ನೂ ಕರ್ಕೊಂಬರ್ತೀನಿ. ಬರ್ತೇ ಅಣ್ಣ. ಕಟ್ ಮಾಡೋಣಕ್ಕಲ್ಲ ಇಲ್ಲಿ. ಇವತ್ತು ಹುಡುಗರಿಗೆಲ್ಲ ಒಂದು ಚಾಲೆಂಜ್ ಬಂದೈತಕ್ಕ. ಹೇಳು ಮಗ್ಗ, ಯಾವ ಸೇನೆನ ಓಡಿಸ್ಬೇಕಂತೇಳಿ ಪರ್ಚೆ ಮಾಡ್ತೇನೆ ಅವ್ರನ್ನ. ಯಾವುದು ಲೇ ಕರ್ಮಕಲ, ನಾವೀಗ ಕುಡ್ದಿರೋದು ನೋಡಿ ಅಣ್ಣ ನಮ್ಮನ್ನು ಹೊಡೆದು ಓಡಿಸಲೇ ಇದ್ರೆ ಸಾಕು. ಅದು ಹೌದು ಮಾರ್ರೆ. ಈಗ ಇದು ಚಾಲೆಂಜ್ ಅಂತ ನಾವೀಗ ಕುಡಿದ್ರು ಕುಡಿದೇ ಇದ್ದಂಗೆ ಇರೋದೇ ಚಾಲೆಂಜು. ಅಲ್ಲಿ ಯಾವ ತಮ್ಮನು ಜಾಸ್ತಿ ಮಾತಾಡಂಗಿಲ್ಲ, ತೂರಿಡಂಗಿಲ್ಲ, ಬಾಯಂತೂ ಬುಗ್ಲೇಬಾರ್ದು ಕಲ. ಅಷ್ಟೇ ತಾನೆ. ನೀನ್ ನನ್ನ ಆಕ್ಟಿಂಗ್ ನೋಡ್ಲಿಲ್ಲಲ್ಲ? ಇಲ್ಲಪ್ಪ. ನೋಡ್ರಿ ಹೇಗೆ ಮಾಡ್ತೇನೆ ಅಂತ. ಕುಡಿದೇ ಇರೋರು ಕೂಡ ಈ ರೀತಿ ಸರಿ ನಿಲ್ಲಬಾರ್ದು. ಆ ನಮೂನಿ ಆಕ್ಟಿಂಗ್ ಮಾಡ್ತೇನೆ ನಾನು. ಲೇ ಉಲೇ, ಸ್ಟಡಿ ಅಂದ್ರೆ ಇದೇನಿಲ್ಲ. ನಾನು ಇಷ್ಟು ವರ್ಷ ತಿಳ್ಕೊಂಡ್ಬಿಟ್ಟಿದ್ದೇಗಲ್ಲ ಮಂಗ. ಇಲ್ಲ, ಈಗ ಕುಡುಕರಿಗೆ ಒಂದು ಚಾಲೆಂಜು. ನಡಿಲ್ಲ ಹೋಗುಮ್ಮ. ನಂದು ಆಕ್ಟಿಂಗ್ ಕೆಲ್ಸಲ್ಲ.
ಅವನಿಗೆ ಒತ್ತು ಗೊತ್ತೇ ಇಲ್ಲ ನೋಡ್ರಿ ಗೌಡ್ರೆ. ಯಾರು ನೋಡು? ಕುಂಟಿ ಅಣ್ಣ ಗೌಡ್ರೆ ಇರಿ. ಹಲೋ ಅಣ್ಣ. ಲೈ ಮುತ್ತು ಎಲ್ಲಿದ್ದೀರಾ? ಏ ಇಲ್ಲೇ ಸ್ಕೂಲ್ ಹತ್ರದಾಗೆ ಬರ್ತಾ ಇದೀವಿ ಅಣ್ಣ. ಗೌಡ್ರು ಗೌಡ್ರು ನಮ್ ಜೊತೆಲೆ ಅವ್ರೆ, ಇಬ್ರು ಒಟ್ಟಿಗೆ ಬರ್ತಾ ಇದೀವಿ. ಸರಿ ಸರಿ ಬಿರ್ನ ಬನ್ನಿ. ಬಂದೆ ಇರೋಣ. ಶಾಲೆ ಆಯ್ತಾ? ಶಾಲೆ ಶುರುನೇ ಆಗಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡ್ರಪ್ಪ. ಇದೇ ಕಲಿಯೋಕೆ ಜಾಗದಾಗೆ ಇಂಥ ಹೊಲ್ಸಲ ತರಕ್ಕೆ ನಿಮ್ಗೆ ಮನಸ್ಸರ ಹೆಂಗೆ ಬಂತು? ಹೋಗಿ ಅಳಿಯಂದ್ರೆ ಕಲಿಯೋ ಆಸಕ್ತಿ ಇಲ್ದವ್ರನ್ನೆಲ್ಲ ಹಿಂಗೆ ಬಲವಂತವಾಗಿ ಕರೆಸಿ ಕೂರಿಸೋ ಅವಶ್ಯಕತೆ ಇಲ್ಲ. ಏಕಾಗ್ರತೆ ಶ್ರದ್ಧೆ ಇಲ್ದವ್ರಿಗೆ ಆ ಸರಸ್ವತಿ ತಾಯಿ ಒಲ್ದಿದ್ದು ಉದಾಹರಣೆನೇ ಇಲ್ಲ. ನಾವು ಕಲಿಯೋ ಸ್ವಾರ್ಥದಾಗೆ ಅಕ್ಷರಕ್ಕೆ ಅವಮಾನ ಆದರೂ ಪರವಾಗಿಲ್ಲ ಅನ್ನೋದಾದ್ರೆ ನಾನಿನ್ಮ್ಯಾಗ ಕಲಿಯಕ್ಕೆ ಬರೋಕ್ಕಿಲ್ಲ. ತೆಪ್ಪಾಯ್ತವ, ಇವ್ರು ಹಿಂಗ್ ಬರ್ತಾರ ನಾನು ಅನ್ಕೊಂಡೇ ಇರ್ಲಿಲ್ಲ. ತೆಪ್ಪಾಯ್ತು ಅವ್ವ. ಮಾತಾಡದೆ ಆಚೆ ಹೋದ್ರೆ ಒಳ್ಳೇದು. ಇನ್ಮೇಕೆ ಹಿಂಗಾಗಕ್ಕಿಲ್ಲ ಕಣ್ಣ. ತೆಪ್ಪಾಯ್ತು ಕಣ್ಣ. ಬಾರ್ಲ ಹೋಗುಮ್ಮ. ಪುಟ್ಟಕ್ಕ ಮೇಷ್ಟ್ರೆ ಗಂಟೆ ನಾವೇನು ಬತ್ತೀವಿ ಕಣಪ್ಪ. ಗೊತ್ತಿ ಪುಟಾಕ ಇಂಥ ಜೊತೆ ಸೇರ್ಕೊಂಡ್ರೆ ನಾವ್ ಇಸ್ಕೊಲ್ ಕಲಿಯಕ್ ಆಗ್ತದೆ. ಮೇಷ್ಟ್ರೆ ತೆಪ್ಪಾಯ್ತು. ಕಲಿಯೋ ಆತರದಾಗೆ ಬಗೆ ವಿಚಾರಿಸ್ಲೇ ಇಲ್ಲ. ದಯವಿಟ್ಟು ನಾನು ಕ್ಷಮಿಸಿ ಮೇಷ್ಟ್ರೆ. ಇನ್ಮ್ಯಾಕೆ ಹಿಂಗೆ ಆಗ್ದಿರಂಗೆ ನಾನು ನೋಡ್ಕೊತೀನಿ. ಒಂದೇ ಮನಸ್ಸಿರೋ 4 ಜನನ ಸೇರಿಸೋದು ನಿಜಕ್ಕೂ ಕಷ್ಟನೇ. ನನಗೆ ಎಲ್ಲ ಅರ್ಥ ಆಗುತ್ತೆ. ಆದರೂ ಈ ಕೆಲಸದಲ್ಲಿ ನೀನು ಯಶಸ್ವಿ ಆಗ್ತೀಯ ಅಂತ ನನಗೆ ನಂಬಿಕೆ ಇದೆ. ಅವ್ವನಿಗೆ ಬೇಸರ ಆಗ್ಬಾರ್ದು ಅಂತ ರಾಧನ್ನ ಲಗ್ನ ಹಾಕೆ ನಾನು ಒಪ್ಕೊಂಡೆ. ಇನ್ನೊಬ್ಬರಿಗೆ ಬೇಸರ ಆಯ್ತದಂತ ನಾವು ಸುಳ್ಳೊಳಂಗಾಗೋಯ್ತು. ಯಾಕೋ ಸರಿ ಹೋಯ್ತಲ್ಲ ಕಂಡ್ರಲ್ಲ. ಬರೀ ಗೊಂದಲ, ಜಗಳ, ಮನಸ್ತಾಪ ಈ ಸುಳ್ಳಿನಾಗೆ ಸಿಗಾಕೊಂಡು ಸಾಕಾಗ್ಬಿಟ್ಟೈತೆ ಅಲ್ಲ. ಅವತ್ತೇಳಿದ ಒಂದೇ ಒಂದು ಸುಳ್ಳಿಂದ ಇಲ್ಲಿ ಗಂಟ ಅನುಭವಿಸ್ತಾ ಇದ್ದೀವಿ. ಎಲ್ಲ ತೆಪ್ಪಗೂ ಮೂಲ ಕಾರಣನೇ ನಾವ್ ಇನ್ನೊಬ್ರಿಗೆ ಬೇಸರ ಆಯ್ತದಂತ ಸುಳ್ಳು ಹೇಳೋದು. ಮೊದಲು ನಾವು ಅದನ್ನ ತಿದ್ಕೋಬೇಕು. ಅಣ್ಣ ಇದು ಒಂದು ಕಿತ್ತ ಕಣ್ಣ. ಏಯ್ ಬಿಡ್ರೋ, ಪರವಾಗಿಲ್ಲ. ನಾನು ಅಕ್ಷರ ಕಲಿಬೇಕನ್ನೋ ಸ್ವಾರ್ಥದಾಗೆ ನಿಮ್ಮನ್ನ ಬಲವಂತ ಮಾಡ್ಬಿಟ್ಟೆ. ನಂದೇ ತಪ್ಪು. ಸರಿ, ನೀವು ಹೋಗಿ ಮನೆಗೆ ಹೋಗಿ ಹೋಗ್ರಲ್ಲ. ಬಾ ಮುಂಗುತ್ತಿ ಮೆಲ್ಲ ಹೋಗ್ಲ. ಇಷ್ಟು ದಿವಸ ನೀ ಕೆಲಸ ಮಾಡಿ ಸಾಕು. ಇನ್ಮೇಲೆ ರೆಸ್ಟ್ ತಗೋ. ನೋಡ, ನನ್ನ ಬಗ್ಗೆ ಅಷ್ಟೊಂದೆಲ್ಲ ಕಾಳಜಿ ತೋರಿಸ್ಬೇಡ. ಅದಕ್ಕೆಲ್ಲ ನಾನು ಯೋಗ್ಯ ಅಲ್ಲ. ಹಂಗೇನು ಇಲ್ಲ. ನೀನು ಈ ಕೆಲಸ ಎಲ್ಲ ಮಾಡೋದು ಬೇಡ ಅಂದೆ ಆಟೆಯ. ಹಂಗಂದಾಕ್ಷಣಕ್ಕೆ ನಿನ್ ಮ್ಯಾಗ ನನಗೇನು ಕೋಪ ಇಲ್ಲ ಅಂತ ಅನ್ಕೋಬೇಡ. ಎಲ್ಲಿ ಈ ಮಾತನ್ನ ನನ್ನ ಮುಖ ನೋಡ್ಕೊಂಡು ಹೇಳು, ನಂಬ್ತೀನಿ. ಹೇಳ್ತಾ ಇದ್ದೀನಲ್ಲ, ನಿಂತವ್ ನಾನು ಮಾತಾಡ್ದಾಕ್ಷಣಕ್ಕೆ ನಿನ್ನ ಅಮಾಯಕ್ ನಮ್ಗೆ ಬಂದು ನಮ್ಮ ಮನೆ ಸೇರ್ಕೊಂಡ್ಬಿಟ್ರೆ ನೀನು ಮಾಡಿದ ತೆಪ್ಪನೆಲ್ಲ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ಸರ್ನೇ, ಹೆಂಡತಿಯಾಗಿ ನಿನ್ನ ಪ್ರಶ್ನೆ ಕೇಳಲೇಬೇಕು. ಹಿಂಗೆ ಅಧಿಕಾರದಲ್ಲಿ ಕೇಳಿದ್ರೆ ನಂಗೆ ಸಾನೇ ಸಂತೋಷ ಆಯ್ತದೆ. ಶವ್ ಅಡ್ಡದಾರಿಲಿ ಕೆಲಸ ಸಾಧಿಸ್ಕೊಳ್ಳೋ ಆಟ ಯಾಕಯ್ಯ ನಿಂಗೆ? ಗೊತ್ತಿಲ್ಲ. ಈ ಪ್ರಶ್ನೆಗೆ
ನನ್ನ ಉತ್ತರ ಇಲ್ಲ. ಅಂದರೆ ನಾನು ಮಾಡಿದ ತಪ್ಪು ಅಂತ ನನಗೆ ಅರಿವಾಗೈತೆ. ಆ ಹುಚ್ಚಾಟ ಎಲ್ಲ ನನ್ನಿಂದ ದೂರ ಹೊಂಟೋಗೈತೆ. ಗಂಡು ಮಗು ಬೇಕು ಅಂತ ನಿಂಗೆ ಸಾನೇ ತೊಂದರೆ ಕೊಟ್ಟಿನಿ. ನನಗೀಗೆಲ್ಲ ಅರಿವಾಗೈತೆ ಪುಟ್ಟ. ಗಂಡು ಮಗ ಹುಟ್ಟಿದ್ರೆ ಬರೋ ಸೊಸೆನೇ ಮಗಳಾಯ್ತಾಳೆ. ಹೆಣ್ಣು ಮಗ ಹುಟ್ಟಿದ್ರೆ ಬರೋ ಅಳಿಯನೇ ಮಗ ಆಯ್ತಾನೆ ಅಂತ. ಅವ್ವ ಬಂದ್ಯಾ? ಅವ್ವ ನಾನು ಇಲ್ಲೇ ಇರೋದೋ ಇಲ್ಲ ಸಹನ ಅಕ್ಕನ ಮನೆಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಸಹನನ್ ಮನ್ಗ ಯಾಕೆ? ನನ್ಗೆ ಇಲ್ಲಿಂದ ಕಾಲೇಜಿಗೆ ಓಡಾಡೋಕೆ ತುಂಬಾ ಕಷ್ಟ ಆಗ್ತಿದೆ ಅವ್ವ. ಇಲ್ಲಿಂದ ಬಸ್ಸಲ್ಲಿ ಹೋದ್ರೆ ತುಂಬಾ ಲೇಟ್ ಆಗೋಗುತ್ತೆ. ಎಷ್ಟು ಕ್ಲಾಸು ಲ್ಯಾಬ್ಸ್ ಮಿಸ್ ಆಗಿದೆ ಗೊತ್ತಾ? ಮೊನ್ನೆ HOD ಕರೆದು ವಾರ್ನ್ ಮಾಡಿದ್ದಾರೆ. ಕುರ್ಸಿನೇ ಕಾಲೇಜ್ ಗಂಟ ಬಿಡಪ್ಪ ಅಂತ ಕೇಳ್ಕೊಬೇಕಿತ್ತು. ಅವನ ಜೊತೆಲೆ ಕಾಲೇಜಿಗೆ ಹೋಗ್ಬೋದು ಅನ್ನೋ ನಂಬಿಕೆಲ್ಲೇ ಇದ್ದೆ ಅವ. ಆದ್ರೆ ಅವ್ನು ಹೀಗೆ ಮಾಡ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ನನಗೂ ಪದೇ ಪದೇ ಡ್ರಾಪ್ ಮಾಡು ಅಂತ ಕೇಳಿ ಕೇಳಿ ಸಾಕಾಯ್ತು. ಅವ್ವ ನೀನು ಕೌಸಲ್ಯ ಅತ್ತೆ ಜೊತೆ ಮಾತಾಡು. ನಾನು ಅವ್ರ ಮನೆಯಿಂದಾನೇ ಕಾಲೇಜಿಗೆ ಓಡಾಡ್ತೀನಿ. ಏ ಬೇಡಮಿ, ನೀನು ಎಲ್ಗೂ ಹೋಗೋದು ಬೇಡ. ನಾನೇ ಪುರ್ಸಿತಾವ್ ಮಾತಾಡ್ತೀನಿ. ಅವ್ನು ಇವಾಗ ಯಾರ ಮಾತು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ಅವನಿಗೆ ಅವನ ಹೊಸ ಫ್ರೆಂಡೇ ಮುಖ್ಯ. ಒಂದ್ ಕಿತ ಕೇಳಕ್ಯನು ನೀನ್ ಕೇಳಯ್ಯ. ಬಾ ಒಳಗ್ ಬಾ. ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆ. ಮಗ ಯಾಕೋ ಸೆಂಟಿಮೆಂಟ್ ಸಾಂಗ್ ಆಗಿದ್ಯಾ? ನನ್ಗೆ ಈ ಸಾಂಗ್ ಕೇಳ್ತಾ ಇದ್ರೆ ನಮ್ಮಮ್ಮ ನೋಡ್ತಿರೋ ಸೀರಿಯಲ್ ನೆನಪಾಗ್ತಿದೆ. ಚೇಂಜ್ ಮಾಡಿ ಯಾವ್ದಾದ್ರು ಜೋಶ್ ಬರೋಂಥದ್ದು ಹಾಕೋ. ಅವೆಲ್ಲ ನನಗೆ ಗೊತ್ತಿಲ್ಲ. ಶಿವಾನಿ ಮೇಡಮ್ ಕೈ ಎಲ್ಲಾನು ಐತೆ. ಅವ್ರು ಹೆಂಗ್ ಹೇಳ್ತಾರೋ ಹಂಗೆ. ನೋಡ್ದ ಶಿವಾನಿ, ನಮ್ ಪುರುಷಿ ಚೇಂಜ್ ಆಗ್ಬಿಟ್ಟಾನೆ. ಈ ಕಾಲೇಜಿಗೆ ಸೇರಿ ನಮ್ ಪುರುಷಿ ದೊಡ್ಡನಾಗ್ಬಿಟ್ಟ. ಲೋ ಮಚ್ಚ, ಮುಂದೆ ನೋಡ್ಕೊಂಡು ಗಾಡಿ ಓಡ್ಸೋ, ಇಲ್ಲಾಂದ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ಬಿಡ್ತೀವಿ. ನನಗ್ ಬೇಕಾದವ್ರು ಪಕ್ತಾಗಿ ಅವ್ರ ಅಂದಾಕೆ ನಾನು ಎಲ್ಗೋಗಕ್ಕೂ ಸಿದ್ಧ. ಲೇ ಬೇಕಾದ್ರೆ ನೀನ್ ಹೋಗೋ ಪರವಾಗಿಲ್ಲ, ಆದ್ರೆ ನಮ್ಮನ್ನೆಲ್ಲ ಯಾಕೋ ಜೊತೆ ಕರ್ಕೊಂಡು ಹೋಗ್ತೀಯಾ? ಏ ಶಿವಾನಿ, ನೀನಾದ್ರೂ ಹೇಳಿ ಅವನ್ಗೆ. ನೀನ್ ಪಕ್ತಾಗೆ ಇರ್ಬೇಕಾದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ಬೇಕು ಶಿವಾನಿ? ಲೇ ಅವಳು ಹೇಳ್ತಾ ಇರೋದು ನಿನಗ್ ಫೋನ್ ಬರ್ತಿದೆ ಪಿಕ್ ಮಾಡು ಅಂತ. ಡ್ಯಾಡಿ ಯಾಕೆ ಫೋನ್ ಮಾಡ್ತೈತೆ? ಯಾಕೆ ಮಾಡಿದ್ರಾಯ್ತು. ಫೋನ್ ಯಾಕೆ ಕಟ್ ಮಾಡ್ತಾವ್ನೆ? ಇಲ್ಲ, ಇನ್ನೊಂದು ಕಿತ ಮಾಡೇ ಬಿಡ್ತೀನಿ. ಏನ್ ರೋದ್ನೆ ಗುರು ನಿನ್ ಫೋನ್ದು? ಡ್ಯಾಡಿ ಕಾಲ್ ಮಾಡ್ತಾರಕಲ್ಲ. ಈ ಪೇರೆಂಟ್ಸೇ ಹಿಂಗಪ್ಪ, ಒಂದ್ಸರಿ ಕಟ್ ಮಾಡಿದ್ರೆ ಸುಮ್ನಾಗ್ಬೇಕು. ಅದನ್ ಬಿಟ್ಟು ಪದೇ 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 ಕಾಲ್ ಮಾಡ್ತಾನೆ ಇರ್ತಾರೆ. ಲವ್ ಅದೇನ್ ಬೇಗ ಎತ್ಕೊಂಡ್ ಕೇಳಲೇ. ಒಂದ್ಕಿತ ಫೋನ್ ತಗಿಲ್ಲ ಅಂದ್ರೆ ಗೊತ್ತಾಯ್ಕಿಲ್ವಾ ನಾನ್ ಬಿಸಿ ಅಂತ? ಹೇಯ್, ಯಾಕ್ಲಾ ಅನ್ಸುಟ್ ಬೆಕ್ನಂಗ್ ಆಡ್ತಿದ್ಯಾ? ಹಲೋ ಡ್ಯಾಡಿ. ಹಲೋ ಡ್ಯಾಡಿ, ಕೇಳಿಸ್ತಿಲ್ಲ? ನನ್ನ ವಿಷಯ ಮುಚ್ಚಿಡಕ್ ಹೋಗಿ ಸ್ನೇಹ ಸುಮ್ಮನೆ ಅವಳು ಕಷ್ಟಕ್ಕೆ ಸಿಕ್ಕಾಕೋತಿದ್ದಾಳೆ. ಇದು ನನಗೂ ಚಂದ್ರಿಗೂ ಸಂಬಂಧಪಟ್ಟ ವಿಷಯ. ನಾನೊಬ್ಳೆ ತೀರ್ಮಾನ ತಗೊಳ್ಳೋದು ತಪ್ಪಾಗತ್ತೆ. ಇವತ್ತೇನೇ ಆಗಲಿ ನಾನು ಚಂದ್ರಿಗೆ ನಿಜ ಹೇಳೇ ಬಿಡ್ತೀನಿ. ಹಲೋ ಚಂದ್ರು, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳಬೇಕು.
ನೀವೇನು ಅಂತ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಅದು 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 ನಾನು ನಿಮ್ಮ ಮಗುಗೆ ತಾಯಿ ಆಗ್ತಿದ್ದೀನಿ ಚಂದ್ರು. ಏನೇ ಅಂದೆ? ನಮ್ ಚಂದ್ರು ಮಗ ನಿನ್ನ ಹೊಟ್ಟೆಗಾಯ್ತಾ? ಅಲ್ಲ ಕಣೆ ಪಿತ್ರಿ, ಅದ್ಯಾವಾಗ ನನ್ ಮಗನ ಜೊತೆ ಸಂಸಾರ ಮಾಡ್ದೆ ಅಂತ ನಿನ್ನ ಹೊಟ್ಟೆ ಗುಳ ಆಯ್ತು ಅಂತ ಹೇಳ್ತಿದ್ಯಾ? ಅತ್ತೆ ಅತ್ತೆ ಅದು ನೀವಿಲ್ದೇ ಇದ್ದಾಗ ನಾನು ಚಂದ್ರು. ಸುಪ್ನಾತಿ, ಸುಮ್ಕಿದ್ರೆ ಸರಿ. ಏನೇ ಬಾಯಿಗೆ ಬಂದಂಗೆಲ್ಲ ಒದರ್ತಿದ್ಯಾ? ಅತ್ತೆ ನನ್ನ ಮಾತು ಕೇಳಿ ಪ್ಲೀಸ್. ನಿನ್ ಮಾತನ್ನ ನಾನು ಯಾಕೆ ಕೇಳಿಸ್ಕೋಬೇಕು? ನಾನೇ ಅಲ್ಲ, ನನ್ ಮಗನು ನಿನ್ ಮಾತನ್ನ ಕೇಳಿಸ್ಕೊಳಕಿಲ್ಲ. ಅರೆ ರೇ 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 ರೇ, ನಿನ್ನಂತ ಮಗಳನ್ನ ಇಟ್ಕೊಂಡು ನಿಮ್ಮವ್ವ ಊರೆಲ್ಲ ಮರದವಳ? ಇರೇ, ಈಗ್ಲೇ ನಿನ್ ಮನೆ ತಗ ಬರ್ತೀನಿ. ಅವ್ವ ಮಗಳಿಗೆ ಹಿಡಿದಿರೋ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ನಾನ್ ನಂಜವನೇ ಅಲ್ಲ ಕಣೆ. ಅತ್ತೆ ಏನಾದ್ರೂ ಮನೆ ಹತ್ರ ಬಂದು ಗಲಾಟೆ ಮಾಡ್ಬಿಟ್ರೆ ನಾನು ಅವನ್ಗೆ ಹೇಗ್ ಮುಖ ತೋರಿಸ್ಲಿ? ಯಾವಾಗ್ಲೂ ಮನೆ ಮರ್ಯಾದೆ ಕಾಪಾಡ್ಕೊಳ್ಬೇಕು ಅನ್ನೋ ಅವನ್ಗೆ ಅತ್ತೆ ಮಾತ್ ಕೇಳಿ. ಮುತ್ತು ಇಲ್ಲಿ ಅದನ್ನ ನಿಮ್ಮ ಮುಂದೆ ಕೇಳಬೇಕು. ಅಲ್ಲ ಏನ್ ನೀವೆಲ್ಲ ಇಲ್ಲಿ? ಅಲ್ಲ ಕಲ, ನನ್ನೇ ಮುಟ್ಟಿ ತಟ್ಟಿ ಮಾತಾಡ್ಸೋದಲ್ದೆ ಅಣ್ಣನ್ನೇ ಪ್ರಶ್ನೆ ಮಾಡಂಗಿದ್ಯಾ? ಅಯ್ಯೋ ಮೂಸಿ, ಅಣ್ಣ ನೀನು ಕೇಳಲಿಲ್ಲ ಕಣಪ್ಪ. ಅಣ್ಣ ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ದೀರಿ ಅಂತ. ಓಹೋ, ಇದೆಂತ ಈ ರೀತಿ ಕೇಳೋದು ನೀನು? ಅಂದ್ರೆ ನಾವೆಲ್ಲಿ ಕೆಲಸ ಮಾಡಬಾರ್ದು ಅಂತ ನಿನ್ನ ಮಾತಿನ ಅರ್ಥನ? ಅಲ್ಲ ಕಲಾವುಲಿ, ಆರಾಮಾಗಿ ಬೊಡ್ಡಿ ವಸೂಲಿ ಮಾಡ್ಕೊಂಡಿದ್ರಿ, ಯಾಕ್ಲೆ ಬೇಕು ಈ ಕಷ್ಟ ನಿಮ್ಗೆ? ಮುದ್ದು ಸರಿಯಾಗಿ ಹೇಳ್ದಕ್ಕಲ್ಲ. ನೀನಾ ನಮ್ಮ ಅಣ್ಣಗೆ ಹೇಳ, ಈ ಕೆಲಸ ಎಲ್ಲ ಯಾಕೆ ಮಾಡ್ತಿದ್ರಿ ಅಂತ. ನಮಗೂ ಸಹಾಯ ಆಯ್ತದೆ. ಅಣ್ಣ ಏನು ಇಲ್ಲ ಕಣಣ, ನಾವೆಲ್ಲ ಮಣ್ಣಿನ ಮಕ್ಕಳು. ಇನ್ಮೇಕ್ ಏನಿದ್ರು ಇಲ್ಲೇ ಜೀವನ ಇಲ್ಲೇ ಮರಣ ಅಂತ ಮುತ್ತುಗೆ ಬುದ್ಧಿ ಮಾತು ಹೇಳ್ತಾ ಇದ್ದೆ. ವರ್ಷಾನ್ಗಟ್ಲೆಯಿಂದ ವ್ಯವಸಾಯ ಮಾಡ್ತಿರೋ ರೈತರುಗಳೇ ನಷ್ಟದಾಗ ಕುಂತವ್ರೆ. ವ್ಯವಸಾಯ ಇದು ತಾಳು ತೊಟ್ಟೆ ಗೊತ್ತಿಲ್ಲದೆ ಇರೋ ಇವರು ಹೊಸ್ದಾಗಿ ವ್ಯವಸಾಯ ಶುರು ಮಾಡ್ತಾವ್ರೆ. ಏನಾಯ್ತದೋ ಏನೋ. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು ಇದಕ್ಕೆ ಕಂಟ್ರಲ್ಲ. ಅಣ್ಣ, ಇದು ಮೊಸರಲ್ಲ, ಮಜ್ಜಿಗೆ. ಅವ್ರಿಗೆ ಗೊತ್ತಿಲ್ಲ. ನಾನು ಕೂಡ ನಮ್ಮೂರಲ್ಲಿ ಈ ರೀತಿ ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ದೆ ಅಣ್ಣ, ಭಾರಿ ಚಂದ ಆಗ್ತದೆ. ಅಣ್ಣ, ನಂಗೆ ಈ ಕೆಲಸ ಎಲ್ಲ ಅಭ್ಯಾಸ ಇಲ್ಲ. ನೀನ್ ಯಾಕೆ ಈ ಕೆಲ್ಸಕ್ಕೆ ಹುಲಿನ ಮಡಿಕೊಂಡು ನನ್ನ ಬೇರೆ ಕೆಲ್ಸಕ್ಕೆ ಕಳಿಸ್ಬಾರ್ದು? ಬೇರೆ ಕೆಲಸ ಅಂದ್ರೆ ಈ ಸಲೀಸಾದ ಕೆಲ್ಸ ಎಲ್ಲ ನೀವಿಬ್ರು ಮಾಡಿ ಅಣ್ಣ. ನಾನು ದುಡ್ಡು ಎಣ್ಸೋದು, ಅಂಗಡಿಗೆ ಹೋಗಿ ಗೊಬ್ಬರ ಗಿಬ್ಬರ ತರೋದು, ಟೈಮಿಗೆ ಮಜ್ಜಿಗೆ ಪಾನ್ಕಲ್ಲ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತಂದು ಕೊಡೋದು, ಈ ಕೆಲಸ ಎಲ್ಲ ನಾನ್ ಮಾಡ್ಬಿಡ್ತೀನಿ. ಹೌದೌದು, ಭಾರಿ ಕಷ್ಟದ ಕೆಲಸ, ಯಾರ ಕೈಯಿಂದ ಕೂಡ ಆಗುದಿಲ್ಲ. ನೀನ್ ನನ್ನ ಜೊತೆ ಬಂದ್ರೆ ನಿನ್ನ ನನ್ನ ಅಪ್ಪ ಅಂತ ಒಪ್ಕೊಂಡೆ ಅಂತಲ್ಲ, ಬಾವ. ಬಾ, ಪರೀಕ್ಷೆಗೆ ತಡ ಆಯ್ತೈತೆ, ಏನ್ ಯೋಚನೆ ಮಾಡ್ತಿದ್ಯಾ? ಬಾಬಾ, ಪುಟ್ಟವೇ
ಹೋಗ್ಬತ್ತಿ. ಹುಷಾರು ಕಣಯ್ಯ. ಸುಮಾ, ಪರೀಕ್ಷೆ ಸಂದಾಗ್ ಬರೀ. ಇವಯ್ಯ ನಮ್ಮನ್ ಬಿಟ್ಟು ದೂರ ಇದ್ರುವೆ ಹಿಂಗ್ ಒಂದಿನಾರ ನಮ್ಮ ಮಕ್ಕಳನ್ನ ನೋಡ್ಕೋಬಾರ್ದಾ ಅಂತ ನನ್ ಮನ್ಸು ಹಂಬಲಿಸ್ತಾ ಇತ್ತು. ಹಾಯ್ ಪುರ್ಸಿ. ಹಾಯ್ ಶಿವಾನಿ. ಹಾಯ್ ಪುರ್ಸಿ, ಎಕ್ಸಾಮಿಗೆ ಪ್ರಿಪೇರಾ? ಅಣ್ಣ ಇಂಟರ್ನಲ್ಸ್ಗೆಲ್ಲ ಬೇರೆದಕ್ಕೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ. ಬೇರೆದ್ಕಾ? ಯಾವ ಎಕ್ಸಾಮ್ಗೆ? ಸುಮ್ಕಿರ್ಲ. ಕಸದ ಗಾಡಿ ಎಲ್ಲ ಕಾಲೇಜ್ ಒಳಗಡೆ ಬರ್ತಿದೆ. ಅನ್ಕೊಂಡೆ ಈ ತರದ್ ಗಾಡಿಲೆಲ್ಲ ಇವಳೇ ಬರೋದು ಅಂತ. ಮಗ, ಪರೀಕ್ಷೆ ಸಣ್ಣಕ್ಕೆ ಬರಿ, ಹೊಸ ತಾಳ್ಮೆ. ಹೆಸು ಮಗ ಇಲ್ಲಿ ಬಿಟ್ಬಿಟ್ಟೋಗ್ಬಿಡ್ತಲ್ಲ. ಹಾಯ್ ಸುಮಾ, ಎಕ್ಸಾಮ್ ಪ್ರಿಪೇರ್ ಆದ್ಯಾ? ಪ್ರಿಪೇರ್ ಆಗಿದ್ದೀನಿ. ಹಾಯ್ ಸುಮಾ. ಹಾಯ್ ಪುರ್ಸಿ. ಏನ್ ಸುಮಾ, ಕಾಲೇಜ್ಗೆ ಪ್ರೈವೇಟ್ ಜೆಟ್ಟಲ್ಲಿ ಬಂದಿದ್ಯಾ? ಸುಮಾ, ನಿಮ್ ಡ್ರೈವರ್ ನಂಬರ್ ಕೊಡು. ಏನ್ ಗಾಡಿನ ಸಖತ್ತಾಗಿ ಪ್ಲಾನ್ ಮಾಡಿದ್ರು. ಯಾಡ ಇದನ್ನ ಗಾಡಿಲೇ ಬಿಟ್ಬಿಟ್ಟಿದ್ದಲ್ಲವಾ? ಪರೀಕ್ಷೆ ಸಣ್ಣಕ್ಕೆ ಬರಿ. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಹಾ. ಏಯ್ ಬಂದೆ. ಯಾಕ ಯಾವಾಗ ಬಂದೆ? ಆ ಸಿಹಿ ಸುದ್ದಿ ಗೊತ್ತಾದಾಗಿಂದ ನಿನ್ ತಾಪ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ಕುಡ್ಲಿ, ಕೈ ಕೊಡು, ಕೈ ಕೊಡು. ಯಾಪಿ ಈ ಅದೆಲ್ಲ ಅದು ಏನೋ ಹೇಳ್ತಾರಲ್ಲ, ಈ ಇಸ್ ಮಾಡುವ ಅಂತ ಬಂದ್ರೆ ಹಾಳಾದ ಇಂಗ್ಲಿಷ್ ಪದ ಗೆಪ್ತಿಗೆ ಬತ್ತಲ್ಲ ಹೋಗತ್ತಾಗೆ. ಡೈ ಅದ್ ಏನ್ಲದು ಇಂಗ್ಲೀಷ್ನಾಗ ಹೇಳೋದು? ನೆಟ್ ಕನ್ನಡದಾಗ ಹೇಳಕ್ ಹಾಕಿಲ್ವಿ? ತಾಯಿ ಮಗ ಆರೋಗ್ಯವಾಗಿ ಇರ್ಲಿ ಕಣವ ಅಂತ ಯಾಪಿ ಯಾಪಿ ಅಂತ. ತಾಯಿ ಮಗ ಚೆನ್ನಾಗೇ ಇರ್ತಾರೆ ಇರುಪುಟಕ. ಅಲ್ಲಿ ರಾಜರು ಕಾಲ್ದಂಗೆ ಕೈಗೊಬ್ರು ಕಾಲ್ಗೊಬ್ರು ಆಳು ಕಾಳು ಇರ್ತಾರೆ ಅಲ್ವೇ ಸ್ನೇಹಕ? ಅದೇನೋ ತಿಟ್ವೆ, ಹುಟ್ಟೋ ಕೂಸಂತೂ ಶಾನ ಅದೃಷ್ಟ ಮಾಡದೆ. ಅವ್ವ, ನಾನಿನ್ ಬರ್ತೀನಿ. ಉಂಡ್ಕೊಂಡು ಹೋಗವಿ? ಬೇಡವ, ಆಕ್ಚುಲಿ ನನಗೆ ಓದಕ್ಕಿದೆ, ನಾನು ಹೊರಡ್ತೀನಿ. ಓ ಡೆಪ್ಟಿ ಕಮಿಷನರ್ಗ ಸಬಾಸ್ ಸಬಾಸ್ ಸ್ನೇಹಕ. ಇದ್ರೆ ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಇರ್ಬೇಕು ನೋಡು. ನಂಗಂತೂ ಸಾನೆ ಖುಷಿ ಆಯ್ತದೆ. ಪುಟಕ, ನಂಗುಸಿ ಕೆಲಸ ಅದೆ, ನಾ ಬರ್ತೀನಿ. ಸ್ನೇಹಕ ಜಾಪನ ಬರ್ಲಾ? ಸರಿ ಅವ್ವ, ನಾನು ಹೊರಡ್ತೀನಿ. ಅಯ್ಯ ತಡಿಯವಿ, ನಿನಗೆ ಅಂತ ಮೂಲಿಕೆ ಮದ್ದು ಮಾಡಿಕ್ಕಿವ್ನಿ, ತಕ ಹೋಗಿವಂತೆ. ತಡಿ ಬಂದೆ. ತಕ ಹೋಗ್ಬ. ಹುಷಾರು. ಸರಿ ಅವ್ವ, ಹೋಗಿ ಬರ್ತೀನಿ. ಏನೇ ರಾಜೇಶ್ವರಿ, ಅಲ್ಲೆಲ್ಲ ಎಲ್ಲಿ ನೋಡ್ತಿದ್ಯಾ? ಇಲ್ಲಿ ನೋಡು.
ಮಾತು ಮರ್ತಂಗೆ ಯಾಕೆ ಹಂಗೆ ನಿಂತ್ಬಿಟ್ಟೆ? ಸಿಡಿಯಕ್ಕೆ ಕಾವು ಕಮ್ಮಿ ಆಗೈತಾ ಇಲ್ಲ ನನ್ನ ಮಾತು ಯಾರೂ ಕೇಳೋರಿಲ್ಲ ಅಂತ ಮಂಕಾಗ್ಬಿಟ್ಟ? ಏಯ್ ನೀನ್ಯಾರು? ನನ್ನಂಗೆ ಇದೆಯಾ? ನಾನೇ ನಿನ್ನ ಸೌತಿ ಅಲ್ಲ ಬಿಡು, ತಲೆ ಕೆಡ್ಸ್ಕೋಬೇಡ. ನೀನು ಗಟ್ಟಿಗಿತ್ತಿ ರಾಜೇಶ್ವರಿ, ಎಲ್ಲಿಂದ ಎಲ್ಲಿ ತನಕ ಬಂದಿದ್ಯಾ? ನೀನು ಅನ್ಕೊಂಡಿದ್ದೆಲ್ಲ ಸಾಧಿಸಿದ್ಯಾ. ಆದ್ರೆ ಈಗ ಒಂಟಿ ಗಾಳಿ ಸುಂಟ್ರ ಗಾಳಿ ಅನ್ನೋ ಹಾಗೆ ಒಂಟಿಯಾಗಿ ಕುಂತ್ಬಿಟ್ಟಿದ್ಯಲ್ಲ, ಅದೇ ನಂಗೆ ಬೇಸರ ಆಗ್ತಿರೋದು. ನಿನ್ನ ಮಾರಮ್ಮನ್ನ ಬೋಳಮ್ಮ ಮಾಡಿದ್ರು ನಿನ್ನ ಗಂಡ ಇನ್ಯಾವತ್ತೂ ಈ ಕಡೆಗೆ ಬರಕ್ಕಿಲ್ಲ. ಯಾಕೆ ಬರಕ್ಕಿಲ್ಲ? ನಾನು ಇಲ್ಲಿ ಗಂಟ ಬರಕ್ಕೆ ಏನ್ ಕಷ್ಟಪಟ್ಟಿದ್ದೀನಿ, ಎಂತೆಂತ ಮಾತು ಕೇಳಿವ್ನಿ ಅಂತ ನನಗೆ ಮಾತ್ರ ಗೊತ್ತೈತೆ. ಈಗ ಅವಯ್ಯ ಬರಕ್ಕಿಲ್ಲ ಅನ್ಬಿಟ್ರೆ ಬಿಟ್ಬಿಡ್ತೀನಾ? ಬರ್ಲೇಬೇಕು. ಬಿಡಕ್ಕಿಲ್ವಾ? ಆಗ್ಲೇ ಬಿಟ್ಟೋಗೋನಲ್ಲ. ಏನ್ ಮಾಡ್ತೀಯ? ಏಯ್ ಏನ್ ಮಾಡ್ತೀನ? ಅವನೇ ನನ್ನನ್ನು ಬಿಡೋದು, ನಾನು ಅವನು ಬಿಟ್ಬಿಡ್ತೀನಿ. ಏನಿದು ಖಾಲಿ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಾ? ಯೋನ್ ತರ್ಬೇಕಿತ್ತು. ಹಾಲು ತರೋದು ಮರ್ಸ್ಬಿಟ್ರಾ? ಇರಿ ತಕೊಂಬತ್ತೀನಿ. ಬೇಡ, ಕೂತ್ಕೊಳ್ಳಿ. ಸಾಗನವ್ರೆ, ನಿಮಗೆ ನನ್ನ ಬಗ್ಗೆ ಏನು ಅನ್ಸುತ್ತೆ? ನೀವು ಇದ್ದಕ್ಕಿದ್ದಂಗೆ ಹಿಂಗೆ ಕೇಳಿದ್ರೆ ನಂಗೆ ಯೋನ್ ಹೇಳ್ಬೇಕು ಅಂತ ಗೊತ್ತಾಗಕ್ಕಿಲ್ಲ ರೀ. ನಿಮಗೆ ಮುಗ್ಧತೆನೆ ನಂಗೆ ತುಂಬ ಇಷ್ಟ ಆಗಿದ್ದು. ನಾವು ಮದುವೆ ಆಗಿ ಇದೇ ಸಂಕ್ರಾಂತಿಗೆ 1 ವರ್ಷ ಆಯಿತು. ಅದೆಷ್ಟು ಬೇಗ ದಿನಗಳು ಕಳೆದೋಗ್ತಿದೆ ಅಲ್ಲ. ಮುಂದಿನ ಸಂಕ್ರಾಂತಿ ಹೊತ್ತಿಗೆ ನಾವಿಬ್ಬರಿದ್ದವರು ಮೂವರಾಗಬೇಕು. ಏನಂತೀರ? ಸಹನವ್ರೆ, ಇದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಒಪ್ಕೊಳಕ್ ಯೋನೈತೆ. ಮೇಡಮ್ನ ಇಲ್ಲೇ ಇರಿ ಅಂತ ಹೇಳುದ್ನಲ್ಲ. ಅಲ್ಲ, ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ನಾವಿಬ್ರು 3 ಜನ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಅತ್ತೆಮ್ಮ ಯೋನ್ ಅನ್ಕೋತಾರೋ? ಯಾರು ಏನು ಅನ್ಕೊಳ್ಳಲ್ಲ. ನೋಡ್ತಾ ಇರಿ, ನಾ ಅಪ್ಪ ಅಮ್ಮನ ಕೈಗೆ ಡೈರೆಕ್ಟಾಗಿ ಒಂದು ಮೊಮ್ಮಗನ್ ಕೊಟ್ಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹಂಗಂತ ಅವ್ರ ಮಾತನ್ನ ಮೀರಕ್ಕಾಯ್ತದ? ಹಾಗಲ್ಲ, ನನ್ನ ತಾಳ್ಮೆನೂ ಮೀರೋಗಿದೆ ಸಹನವ್ರ. ಮದ್ವೆ ಆಗಿ 1 ವರ್ಷ ಆಯ್ತು, ಇನ್ನು ಸಂಸಾರ ಶುರು ಮಾಡಿಲ್ಲ ಅಂತ ಅತ್ತೆಗೂ ಗೊತ್ತದೆ. ಆದ್ರೂ ಅವ್ರು ಸುಮ್ಕೆ ಅವ್ರೆ ಅಂತ ಅಂದ್ರೆ ಅವ್ರಿಗೆ ನಾವಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅನ್ಸ್ತೈತೆ. ಅನ್ಯಾಯ ಕಂಡ್ರೆ ಹಂಗೆ ತಡಿಯೋ ಗಟ್ಟಿಗಿತ್ತಿ, ಮೂಗ್ ಮೇಕೆ ಯಾವಾಗೂ ಕೋಪ ಮಾಡ್ಕೊಂಡಿರೋ ಕೆಂಪಿ. ಸರಿ ಸರಿ ಸರಿ, ಹಂಗೆ ಫ್ಲೋನಾಗಿ ಹೇಳ್ಬಿಟ್ಟೆ. ಸೊ ನೀವೇನು ತಲೆ ಕೆಡ್ಸ್ಕೊಬೇಡಿ. ಸಹನವ್ರಿಗೂ ಕಷ್ಟ ಆಗ್ಬಾರ್ದು, ಸುಮ್ಮನೆ ಕಾಲೇಜ್ಗೂ ತೊಂದರೆ ಆಗ್ಬಾರ್ದು ಅಲ್ವೇ? ಬಿಡಿ, ನಾನು ನೋಡ್ಕೊತೀನಿ. ನೀವೇನ್ ನೋಡ್ಕೋತೀರಾ? ನನ್ನ ಮ್ಯಾಕ್ ನಂಬಿಕೆ ಇದೆ ತಾನೆ? ಅಲ್ಲ, ಒಂದು ಮಾತ್ಕಾದ್ರೂ ಒಂದು ನಿಮಿಷ ಮಾತಿಗೆ ಹ್ಞೂ ಒಂದು ಏನ್ ಮಾಡಕ್ಕಾಗತ್ತೆ ಶ್ರೀ? ಸಹನ ಅಕ್ಕನ ವಾಪಸ್ ಇಲ್ಲಿ ಕರ್ಕೊಂಡು ಬರೋಕ್ಕಾಗತ್ತಾ? ಅಥವಾ ಸುಮಾರು ಇಲ್ಲಿಂದ ಕಾಲೇಜ್ಗೆ ಹೋಗೋಕೆ ವ್ಯವಸ್ಥೆ ಮಾಡ್ಕೊಡಕ್ಕಾಗತ್ತಾ? ನಾವು ಎಷ್ಟೇ ಗಟ್ಟಿಗಿತ್ತಿ ಆದ್ರೂ ಕೆಲವೊಂದ್ಸಲ ಲೈಫ್ ನಮ್ಮ ಕೈನ ಕಟ್ಟ ಹಾಕ್ಬಿಡತ್ತೆ. ಮಿಸ್ಸು, ನೀವು ಯಾವತ್ತೂ ಹಿಂಗೆ ಬಿಲೀವ್ ಮಾಡ್ಕೊಂಡು ಇರಬಾರ್ದು. ನಾನು ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ? ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ.
ಶ್ರೀ, ನೀವು ಮೊದಲೆಲ್ಲ ಹೊಡೆದು ಬಡ್ದು ಮೈಕೈ ನೋವು ಮಾಡ್ಕೊಂಡು ಬರ್ತಿದ್ದಾಗ ನನಗೆ ನಿಮ್ಮಲ್ಲಿ ತುಂಬ ಕೋಪ ಬರ್ತಿತ್ತು. ಆದರೆ ಈಗ ನೀವು ಗದ್ದೆಯಲ್ಲಿ ಕೆಲಸ ಮಾಡಿ ಮೈಕೈ ನೋವು ಮಾಡ್ಕೊಂಡು ಬಂದಿರೋದು ನನಗೊಂಥರ ಸಮಾಧಾನ ತಂದಿದೆ. ಕೂತ್ಕೊಳ್ಳಿ ಶ್ರೀ, ನಾನು ಎಣ್ಣೆ ಹಚ್ತೀನಿ. ಎಣ್ಣೆ ನೀವು ಹಚ್ತೀರಾ? ಹ್ಞೂ, ಯಾಕೆ? ಬೇಡ ಮಿಸ್, ನಿಮ್ ಕೈಯೆಲ್ಲ ಎಣ್ಣೆ ಆಯ್ತದೆ, ಆಮ್ಯಾಗ ನಿಮ್ ಬೆರಳ್ನಾಗ ಪುಸ್ತಕ ಮುಟ್ಟಿದ್ರೆ ಪುಸ್ತಕ ಎಲ್ಲ ಎಣ್ಣೆ ಆಯ್ತದೆ. ನೀವೋಗಿ ಓದ್ಕೊಳ್ಳಿ, ನಾನು ಹಚ್ಕೊತೀನಿ. ನಾನು ನಾಳೆ ಬೆಳಿಗ್ಗೆ ಎದ್ದು ಓದ್ಕೋತೀನಿ. ಆದ್ರೂ ಮಿಸ್ಸು, ಶ್ರೀ, ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಗೆ ತುಂಬಾನೇ ಗೌರವ ಇದೆ. ಅದ್ರ ಜೊತೆಗೆ ನಾನು ಅಲ್ಲಿಗೆ ಬಂದು ಸಹಾಯ ಮಾಡಕ್ ಆಗ್ತಿಲ್ವಲ್ಲ ಅನ್ನೋ ಗಿಲ್ಟ್ ಕೂಡ ಇದೆ. ಕೊನೆ ಪಕ್ಷ ನಿಮ್ಮ ಹೆಂಡತಿಯಾಗಿ ನಾನು ಇಷ್ಟು ಮಾಡಬಾರ್ದಾ ಹೇಳಿ? ಓ, ನಾನು ಹೀಗೆ ಹೇಳಿದ್ರೆ ನೀವು ಒಪ್ಪ ಕಾಣ್ತಿಲ್ಲ. ಸರಿ, ಹಾಗಿದ್ರೆ ನಾನೀಗ ಬಂಗಾರಮ್ಮನ ಸೊಸೆಯಾಗಿ ಆರ್ಡರ್ ಮಾಡ್ತಿದ್ದೀನಿ. ನೀವು ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇ. ಯಾರೋ ಶಿವನೇ ತಲೆ ತಿರುಗಿರಗಿರನೆ ದೋಚಿದಳು ಹೃದಯ ಎದುರಿಗೆ ಬಂದೊಡನೆ. ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು. ಮಿಸ, ನಿಮ್ ಕೈನ ಇಟ್ಟೊಂದು ಜಾದು ಇದೆ ಅಂತ ಗೊತ್ತೇ ಇರ್ಲಿಲ್ಲ ಮಿಸ. ನೋವೆಲ್ಲ ಹೇಳ್ದೆ ಕೇಳ್ದೆ ಹೊಂಟಾಯ್ತದೆ. ಈಗೇನು ಮಾತಾಡದೆ ಸುಮ್ಮನೆ ಕೂತ್ಕೋಬೇಕು. ಆದ್ರೂ ಮಿಸ್, ನೀವ್ ಈಟೊಂದು ಸಖತ್ತಾಗಿ ಮಸಾಜ್ ಮಾಡ್ತೀರಂತ ಗೊತ್ತೇ ಇರ್ಲಿಲ್ಲ. ಶ್ರೀ, ಮಿಸ್ ಮಿಸ್ ಮಿಸ್, ಇಲ್ಲೊಂದು ಸ್ವಲ್ಪ ನೋವೈತೆ. ಇಲ್ಲ ಗಣದಾಗ ಮೀನು ಸಿಕ್ಕಿ ಮಿಸ್, ಇಲ್ಲಿ ಗಿರಿಗೊಂಬೆ ಕುಣ್ಸಂಗೆ ಕುಣ್ಸಿದ್ಲು ನೋಡ್ದಾಗೆ. ಶ್ರೀ, ಕೈ ಒಂಚೂರು ಮುಂದೆ ಮಾಡಿ. ಗಾದೆ ಗೂಳಿ ಕರುವಾದಂಗೆ ಹಿಂಗೆಲ್ಲ ಆಡ್ಬಿಟ್ಟು ಲವಾಗೋಗದೆ. ನಂಜಮ್ಮನ ಏನಂದ್ರು? ತುಂಬಾ ಪ್ರೀತಿಯಿಂದ ಮಾತಾಡಿದ್ರು ಸ್ನೇಹ. ಮನೆಗೆ ಬಾ ಅಂತಾನು ಕರೆದ್ರು. ಅತ್ತೆ ಚಂದ್ರು ಹೇಳ್ದಂಗೆ ತುಂಬಾ ಬದಲಾಗಿದ್ದಾರೆ. ಇದು ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ. ಅದಕ್ಕೆ ನಾನು ಈ ವಿಷಯನ ಅವ್ರ ಹತ್ರನೇ ಹೇಳೋಣ ಅಂತ ಹೇಳ್ಬಿಟ್ರಾ ಅನ್ಕೊಂಡೆ, ಆದ್ರೆ ಹೇಳಿಲ್ಲ. ಸದ್ಯ ಒಳ್ಳೇದಾಯ್ತು. ಅದಕ್ಕೆ ಮೊದಲು ಈ ವಿಷಯ ಚಂದ್ರಣ್ಣ ಹೆಂಗ್ ಗೊತ್ತಾದ್ರೇನೆ ಒಳ್ಳೇದು. ನೋಡು, ವಸುನ ಅತ್ತೆ ಮನೆಗೆ ಕಳ್ಸೋದಕ್ಕೆ ಸ್ನೇಹ ಎಲ್ಲ ತಯಾರಿ ಮಾಡ್ಕೊಂತಾವಳೆ. ಮೆತ್ತಗೆ ಮಾತಾಡಮ್ಮ, ಒಂದು ನಿಮಿಷ ಇರು. ಅವ್ರು ಏನು ಮಾತಾಡ್ತಾರೆ ಕೇಳಿಸ್ಕೊಳ್ಳೋಣ ಫಸ್ಟ್. ಹೌದು, ಅಣ್ಣೇ ಎಲ್ಲಿದ್ದಾನಂತೆ? ಅವರು ಕೆಲ್ಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅಮ್ಮ, ಬಾಗ್ಲಿಗೆ ಇಷ್ಟ ಹತ್ರ ಹೋದ್ರೆ ಅವ್ರಿಗೆ ಗೊತ್ತಾಗಲ್ವಾ? ಮತ್ತ ಅವ್ನು ಮಾತಾಡಿದನ ಹೆಂಗ್ ಕೇಳಿಸ್ಕೊಳ್ಳೋದು? ಯಾರದು? ಈ ಗುಳ್ಗೆ ಕೆಲಸ ಮಾಡ್ತಾ ಇದ್ದ? ನೀನು ಎಣ್ಣೆ ಸುರಿದಿದ್ದ ಪ್ಲಾನ್ ಥರ ಅಲ್ಲ ಇದು. ಹೊಟ್ಟೆಗೆ ಹೋಗ್ತಿದ್ದಂಗೆ ಇಮ್ಮಿಡಿಯೇಟಾಗಿ ಕೆಲಸ ಶುರು ಮಾಡುತ್ತೆ. ಜೀವಕ್ಕೇನು ಆಗಲ್ಲ ತಾನೆ? ಆಗುತ್ತೆ, ಆದರೆ ದೊಡ್ಡ ಜೀವಕ್ಕಲ್ಲ. ಹೊಟ್ಟೆಲಿ ಕಣ್ಬಿಡೋದಕ್ಕೆ ಕಾಯ್ತಿರೋ ಪುಟ್ಟ ಜೀವಕ್ಕೆ ತೊಂದರೆ ಹಾಗೇ ಆಗುತ್ತೆ.
ಹಾಂ ಅಮ್ಮ, ಇದನ್ನು ಕುಡಿದು 1 ಅವರಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ದೇ ಆಗತ್ತೆ. ಒಳ್ಳೆ ಪಿಲ್ಲಾನೇ ಮಾಡಿದ್ಯಾ. ಹೆಂಗೂ ಮನೆಯಾಗೆ ಎಲ್ಲರೂ ಅವ್ರವ್ರ ಕೆಲ್ಸದಾಗ ಅವ್ರೆ. ಸ್ನೇಹನ್ಗಿದ್ದನ್ನ ಕೊಟ್ಟು ಅವ್ಳ ರೂಮ್ ಬಾಕಲ್ ಚಿಲ್ಕನ ಆಚೆ ಕಡೆಯಿಂದ ಹಾಕೊಂಡ್ಬಂದ್ಬಿಟ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ಅಷ್ಟೇ ಅಲ್ಲ, ಆ ಸ್ನೇಹ ಈ ಮನೇಲಿರೋದನ್ನ ಎಲ್ಲರೂ ಮರಿಬೇಕು ಅಂದರೆ ಆ ಸ್ನೇಹ ಈ ಮನೇಲಿ ಇರಬಾರ್ದು. ಅವಳ ಹೊಟ್ಟೆಲಿರೋ ಮಗುನೂ ಉಳಿಬಾರ್ದು. ಅದಕ್ಕೆ ಇದು ಅಮ್ಮ, ಈ ಜ್ಯೂಸ್ನ ನೀನೇ ಸ್ನೇಹಂಗೆ ಕೊಡಬೇಕು. ಗೊತ್ತು ಬಿಡ. ಕಂಟಿ ಮಾವ, ನಾನಿರ್ಬೇಕಾದ್ರೆ ಅದೇಗೆ ನಿನ್ನ ಮಗು ಮೇಲೆ ಹೆಂಡತಿ ಮೇಲೆ ಕನಸು ಕಾಣಕ್ಕೆ ಸಾಧ್ಯ? ರಾಧಾ, ಬಿರ್ನೆ ಬಾ. ಯಾಕೆ ಹೊಟ್ಟೆ ನೋವತ್ತೆ. ಆ ಜ್ಯೂಸ್ನ ವಸು ಕುಡಿದ್ಲ? ಈ ವಿಷಯ ಬಂಗಾರತ್ತೆಗೆ ಏನಾದರೂ ಗೊತ್ತಾದ್ರೆ ಅಷ್ಟೇ. ಅಮ್ಮೋರೆ, ಏನು ಮಾಡೋದು? ನಂಗೆ ತುಂಬ ಭಯ ಆಗ್ತಾ ಇದೆ. ಏನಿಲ್ಲ, ವಸುಗೆ ಆಗಾಗ ಈಗ ಆಗ್ತಾ ಇರುತ್ತೆ. ಇಲ್ಲ ಅಕ್ಕ, ಅವ್ರಿಗೆ ಯಾವತ್ತೂ ಹೀಗಾಗಿರ್ಲಿಲ್ಲ. ಆಗಾಗ ಅಂದ್ರೆ ರೆಗ್ಯುಲರ್ ಆಗಲ್ಲ. ಈ ಹೆಣ್ಮಕ್ಳಿಗೆ ಸಮಸ್ಯೆ ಬರುತ್ತಲ್ಲ, ಅವಾಗ ಈ ರೀತಿ ಹೊಟ್ಟೆ ನೋವು ಅಂತ ಅಳ್ತಾಳೆ. ಆದ್ರೂ ನೋಡು, ಸಮಸ್ಯೆ ಏನಿಲ್ಲ, ನಾವು ನೋಡ್ಕೋತೀವಿ, ನೀನ್ ಹೋಗು. ಸರೋಜಾ, ಈ ವಿಷಯನ ಯಾರಿಗೂ ಹೇಳ್ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಇನ್ 1 ಗಂಟೆಲಿ ವಸು ಆರಾಮಾಗ್ತಾಳೆ. ಮಾವಯ್ಯ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ತಿಂಡಿಗೆ ಬಡಿಸ್ಬಿಡು. ಆದ್ರೆ ಈ ವಿಷಯ ಮಾತ್ರ ಯಾರಿಗೂ ಹೇಳಕ್ ಹೋಗ್ಬೇಡ. ಅತ್ತೆ, ಸ್ನೇಹನ್ ಫೋನ್ ಮಾಡ್ಕೊಡಿ ಅತ್ತೆ. ವಸು, ನೀನೇನು ಯೋಚನೆ ಮಾಡಬೇಡ, ನಾನು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ, ಸ್ನೇಹನ್ ಕಾಲ್ ಮಾಡ್ಕೊಡು, ನಾನು ಅವಳ ಹತ್ರ ಮಾತಾಡ್ಬೇಕು. ಸ್ನೇಹ ಗಾಡಿ ಓಡಿಸ್ತಿರ್ತಾಳೆ, ಸುಮ್ಮನೆ ಅವಳಿಗೆ ಯಾಕೆ ತೊಂದ್ರೆ? ನಾನು ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ವಸು, ನನ್ನ ಮೇಲೆ ನಂಬಿಕೆ ಇಲ್ವಾ? ಅವಳು ಹಂಗೇನು ಹೇಳ್ತಾಳವೆ, ಹೊಟ್ಟೆ ನೋವು ಅಂತ ಉದ್ದಾಡ್ತಾವಳೆ. ನಡಿ, ಆಸ್ಪತ್ರೆ ಕರ್ಕೊಂಡು ಹೋಗಮ್ಮ. ವಸು, ಇದು ಹೆಣ್ಮಕ್ಳಿಗೆ ಬರೋ ನಾರ್ಮಲ್ ಹೊಟ್ಟೆ ನೋವು ತಾನೆ? ಇಲ್ಲ, ನನ್ನ ಈಗಲೇ ಗೈನಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ. ಅಂದ್ರೆ ನೀನು ಪ್ರೆಗ್ನೆಂಟ್. ಹೊಟ್ಟೆಲ್ ಕಣ್ಬಿಡೋದಕ್ಕೆ ಕಾಯ್ತಿರೋ ಪುಜ್ಜಿಯೋಕೆ ತೊಂದರೆ ಹಾಗೇ ಆಗತ್ತೆ. ಅರ್ಥ ಆಯ್ತು ಬಿಡು, ಹೋಗ್ಲಿ. ಹೋಳಿಗೆ ಮಜ್ವಾಗಿದೆ. ನಾನು ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೇ. ಬೈಕೆ ಊಟ ಇರಲಿ, ಇವಳು ಬಾಯಾರಿಕೆನೂ ತೀರಿಸ್ಲಿಲ್ಲ ನಾನು. ಅದೆಲ್ಲ ಬಿಡು, ಈಗ ನೀನು ತಟ್ಟೆ ತಕ್ಕ ಬಿಸಿಯಾಗಿ ನೀನು ತಿನ್ನಿವಂತೆ. ಬೇಡ ಪುಟ್ಟಮ್ಮಿ, ಎಂತ ತೆಪ್ಪು ಮಾಡಿಬಿಟ್ಲಿ ಅಂತ ದಿನ ನೆನೆಸ್ಕೊಂಡು ಒದ್ದಾಡ್ತೀನಿ. ನನ್ಗೆ ಯಾಕೋ ನೀನು ಈಗಲೂ ಡೌ ಮಾಡ್ತಿದ್ದೇನೋ ಅಂತ ಡೌಟ್. ದಿಢೀರಂತ ಹಳೆ ಪಿಕ್ಚರ್ ವಿಲನ್ಗಳ ತರ ಜೋರಾಗಿ ನಗಾಡ್ಕೊಂಡು ನಾನು ನಿಲ್ಲಿರಕ್ಕೆ ಹೇಳಿದ್ ರಾಜಿನೇ ಅಂತ ಯಾವಾಗ ಹೇಳ್ತೀವಿ ಅಂತ ಕಾಯ್ತಾ ಇದ್ದೀನಿ. ಏ ಸುಮ್ಕಿರವ, ತಮಾಸಿಗೂ ಹಂಗೆಲ್ಲ ಹೇಳ್ಬೇಡ. ನೋಡ್ದು,
ಚಿಕ್ಕ ಮಕ್ಕಳ ಮನಸ್ಸಿನ ಮ್ಯಾಗೆ ಅಪ್ಪನ ರೂಪ ಹೆಂಗೆ ಅಚ್ಚೊತ್ತಿರ್ತದೋ ಕೊನೆಯವರೆಗೂ ಹಂಗೇ ಉಳಿದಿರ್ತದೆ. ಸರಿ ಸರಿ ನಂಬ್ತೀನಿ. ಮಹರ್ಷಿ ವಾಲ್ಮೀಕಿ ಬದಲಾದ್ರಲ್ಲ ಹಾಗೆ ನೀನು ಬದಲಾಗು. ಆದ್ರೆ ಅವ್ರನ್ನ ಜನಗಳ ನಂಬಕ್ಕೆ ಅವರು ರಾಮಾಯಣನೇ ಬರಿಬೇಕಾಯ್ತು. ನೀನು ಹಾಗೆ ಏನಾದ್ರೂ ಮಹಾನ್ ಕೆಲಸ ಮಾಡಿದ್ರೆ ನೀನು ಜನರ ನಂಬಿಕೆನ ಗಳಿಸ್ಬೋದು. ನಿಮ್ಗೆಲ್ರಿಗೋಸ್ಕರ ಪ್ರಾಣ ಕೊಡೋ ಸಂದರ್ಭ ಬಂದ್ರೆ ನಗ್ನಗ್ತಾ ಸಾಯ್ತೀನಿ. ಏಯ್ ಬಿಡ್ತು ಅನ್ನಯ್ಯ, ಒತ್ತಲ್ದು ಒತ್ನಾಗಿ ಅದ್ಯೋನ್ ಮಾತು ಅಂತ ಆಡ್ತೀಯೇ. ಬುಡು ಪುಟ್ಟಮ್ಮೆ, ಸತ್ತು ಮಗಳು ಹೊಟ್ಟೆನಾಗ ಹುಟ್ಟಿ ಮಾಡಿರೋ ಪಾಪನಾರು ಕಳ್ಕತ್ತೀನಿ. ನೀನು ಹಿಂಗೆಲ್ಲ ಮಾತಾಡದನ್ ಬಿಡಯ್ಯ. ತಗ ತಟ್ಟೆ ತಗ, ಒಂದೆರಡು ಹೋಳಿಗೆ ತಿಂದ್ಬಿಟ್ಟು ಈ ತಿಂಡಿಗಳೆಲ್ಲ ಕೊಟ್ಟಿಟ್ಬಿಡು. ನಾಳೆ ಹೋಗ್ಬಿಟ್ಟು ಸ್ನೇಹನ್ ಕೊಟ್ಟು ಬರ್ತೀನಿ. ಇಂಟರ್ನಲ್ಸ್ ಇಲ್ಲದೆ ಇದ್ದಿದ್ರೆ ನಾನು ಸ್ನೇಹಕ್ಕೂ ನೋಡಕ್ ಬರ್ತಿದ್ದೆ. ಖುಷಿ, ನಾನೇ ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇಲ್ಲ ಬೇಡ, ನಾನು ನಾಳೆ ಬೇಗನೆ ಹೊರಡ್ತೀನಿ. ಅವ ಒಬ್ಬಟ್ಟು ಸೂಪರ್. ಸರಿ, ನಾನು ಓದ್ಕೋತೀನಿ. ತಗೊಳಯ್ಯ, ನೀನು ಒಂದು ತಿನ್ನು. ಇಡಿ, ತಡಿ ತಡಿ ತಡಿ.